ಸ್ನೇಹಿತರೆ, ಹಿತಾಲಾಗ್ ಚಾನಲ್ಗೆ ಸ್ವಾಗತ. ನಾನು ಹೇಗೆ ಹೋಟೆಲ್ ಶೈಲಿಯಲ್ಲಿ ಮಾಡುವ ಮೃದುವಾದ ಇಡ್ಲಿನ ಮನೇಲೆ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿರಿ, ನಾವು ಮಾಡಿರೋ ಇಡ್ಲಿ ಯಾವ ರೀತಿ ತುಂಬ ಮೃದುವಾಗಿ ಬಂದಿದೆ ಅಂತ ನೀವೇ ನೋಡಿರಿ. ಮುರಿದ್ರೆ ಗೊತ್ತಾಗ್ತದೆ, ಅದು ಗಟ್ಟಿಯಾಗಿಲ್ಲ, ಎಷ್ಟು ಚೆನ್ನಾಗಿ ಮುರಿತಾ ಇದೆ. ಆಮೇಲೆ ನೋಡಿರಿ, ಮುಟ್ಟಕ್ಕೂ ಕೂಡ ಎಷ್ಟು ಮೆತ್ತಗಿದೆ, ಎಷ್ಟು ಮೃದುವಾಗಿ ಬಂದಿದೆ ಅಂತ ನೀವೇ ನೋಡ್ರಿ. ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ 4 ತಾಸು ಮುಂಚೆ ಅಥವಾ ಬೆಳಗ್ಗೆನೆ ಒಂದು 6 ತಾಸು ಮುಂಚೆನೇ ಒಂದು ಸ್ವಲ್ಪ ರೇಷನ್ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಳ್ರಿ, ಅಥವಾ ಉಳಿದಿರೋ ಅನ್ನನೇ ಹಾಕಿ ಮತ್ತು ಈ ಕಪ್ ಅಳತೆಯಷ್ಟು ಉದ್ದಿನ ಬೇಳೆನ ನೀರಲ್ಲಿ ನೆನೆ ಇಡ್ರಿ. ನೋಡಿರಿ, ಈ ಕಪ್ ಅಳತೆ ಅಷ್ಟೇ ಉದ್ದಿನ ಬೇಳೆನ ಅಳೆದಿಟ್ಕೋಬೇಕು. ಅದಾದಮೇಲೆ ಆ ಕಪ್ ಅಳತೆಯಷ್ಟೇ 4 ಪಟ್ಟಷ್ಟು ಅಂದರೆ 4 ಸತಿ ಇಡ್ಲಿ ರವೆನ ಆ ಕಪ್ಪಲ್ಲೇ ಅಳೆದಿಟ್ಕೊಳ್ರಿ. ಯಾವಾಗಲೂ ಈ ರೀತಿ ಸ್ಟೆಪ್ಪನ್ನೇ ಫಾಲೋ ಮಾಡಿರಿ. ಆ ಕಪ್ ಅಳತೆಯಷ್ಟೇ 4 ಪಟ್ಟಷ್ಟು ಇದನ್ನು ಅಳೆದಿಟ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ರಿ. ನೋಡಿರಿ, ಯಾಕಂದರೆ ಕೆಲವೊಂದು ಸತಿ ನುಸಿ ಇರುತ್ತೆ ಅಥವಾ ಕರ್ಕರ್ಗೆ ಏನಾರ ಇರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ, ಕಲ್ಲಿರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಳ್ರಿ. ನೋಡಿರಿ, ವಾಶ್ ಮಾಡಿಕೊಂಡು ಚೂರು ನೀರು ಇಲ್ದಂಗೆ ಇಡ್ಲಿ ರವೆಯಲ್ಲಿ ಅದನ್ನು ನೀರನ್ನ ಬಸ್ಕೊಳ್ರಿ. ಅಂದರೆ ನೀರನ್ನು ಅಷ್ಟು ಆ ಇಡ್ಲಿ ರವೆಯಿಂದ ಫುಲ್ಲು ಹೊರಗೆ ಬರಬೇಕು. ಅಂದರೆ ಇಡ್ಲಿ ರವೆಯಲ್ಲಿ ಒಂಚೂರು ನೀರಿನ ಅಂಶ ಇರಬಾರ್ದು. ಆ ರೀತಿ ಅದನ್ನು ಚೆನ್ನಾಗಿ ನೀರನ್ನು ಬಸ್ಕೊಳ್ರಿ. ನೋಡಿರಿ, ಈ ರೀತಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿರಿ, ಆ ರೀತಿನ ಅದನ್ನು ಚೆನ್ನಾಗಿ ಬಸ್ಕೊಳ್ರಿ. ಅದಾದಮೇಲೆ ಮಿಕ್ಸಿ ಜಾರಿಗೆ ನಾವು ನೆನೆ ಇಟ್ಕೊಂಡಿರ್ತೀವಲ್ಲ ಅನ್ನ ಮತ್ತು ಉದ್ದಿನ ಬೇಳೆನ ಅದನ್ನು ಮಿಕ್ಸಿ ಮಾಡ್ಕೊಳ್ರಿ. ಸೊ ಅದಕ್ಕೆ ನೀರನ್ನು ಭಾಳ ಹಾಕೋಕ್ಕೆ ಹೋಗಬೇಡ್ರಿ. ನೀರು ಭಾಳ ಹಾಕಿದರೆ ನೀರು ಥರ ಆಗಿಬಿಡುತ್ತೆ, ಇಡ್ಲಿ ಸರಿ ಹೋಗೋಲ್ಲ, ನಾವು ತಾಟಿಗೆ ಹಾಕೋಕ್ಕಾಗಲ್ಲ, ಇಡ್ಲಿ ತಾಟಿಗೆ. ಹಾಗಾಗಿ ನಾನು ಯಾವ ಕಪ್ ಅಳತೆ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ಮೇಲೆ ಆ ಕಪ್ ಅಳತೆ ಅಷ್ಟೇ ನೀರು ಹಾಕಿರಿ. ಅಟ್ಲೀಸ್ಟ್ ಅದೇನಾರ ಮಿಕ್ಸಿ ಕ್ಲೀನಾಗಿ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ರಿ. ಆ ಕಪ್ ಅಳತೆ ಅಷ್ಟು ಹಾಕ್ಕೊಂಡ್ರೆ ಸಾಕು, ನೀರು ಅದು ಮಿಕ್ಸಿ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಅನ್ನ ಮತ್ತು ಉದ್ದಿನಬೇಳೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂಚೂರು ಏನದು ಅನ್ನ ಥರ ಕಾಣಬಾರ್ದು, ಅದು ಚೆನ್ನಾಗಿ ಮಿಕ್ಸಿ ಆಗಬೇಕು. ನೋಡಿರಿ, ನಾನು ಯಾವ ರೀತಿ ಮಿಕ್ಸಿ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ. ಆ ರೀತಿ ನೀವು ಫುಲ್ಲು ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ರಿ. ನೋಡಿರಿ, ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಆ ನೀರಿನ ಅಂಶ ಇಲ್ದಂಗೆ ಇಡ್ಲಿ ರವೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಅದನ್ನು ಹಾಕ್ರಿ. ಆ ಜಾರಲ್ಲಿರೋದಷ್ಟು ಆ ಇಡ್ಲಿ ರವೆಗೆ ಹಾಕ್ರಿ. ನೋಡಿರಿ, ಫುಲ್ ಜಾರನ್ನು ಖಾಲಿ ಮಾಡ್ಕೋಬೇಕು. ಅಲ್ಲಿ ಫುಲ್ ಚೆನ್ನಾಗಿ ಅದನ್ನು ಫುಲ್ ಅಷ್ಟು ಅದಕ್ಕೆ ಹಾಕ್ಕೊಳ್ರಿ. ಹೋಟೆಲ್ ಶೈಲಿಯಲ್ಲಿ ಇದೇ ರೀತಿಯೇ ಮಾಡೋದು. ಈ ರೀತಿ ಮಾಡೋದ್ರಿಂದನೇ ಮೃದುವಾಗಿ ಇಡ್ಲಿ ಆಗುತ್ತೆ. ಮತ್ತೇನು ಅದಕ್ಕೆ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಇಷ್ಟು ಮಾಡಿದರೆ ಸಾಕು, ನೀವು ಇಡ್ಲಿ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ. ನೋಡಿರಿ, ಆಮೇಲೆ ಅದು ಹೇಗೆ ಕಲಿಸ್ಕೋಬೇಕಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ, ಅದನ್ನು ಚೆನ್ನಾಗಿ ಯಾವ ರೀತಿ ಚೆನ್ನಾಗಿ ಈ ಥರ ರೌಂಡ್ ಮಾಡಿಕೊಂಡು ಯಾವುದೇ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಹಂಗೆ ಹಾಕಿ ಹಾಗೆ ಬಿಟ್ಬಿಡ್ಬೇಡ್ರಿ. ಎರಡೂ ಇಡ್ಲಿ ರವೆ ಮತ್ತು ಮಿಕ್ಸಿ ಮಾಡಿರೋ ಉದ್ದಿನ ಬೇಳೆ ಅದು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ನಾನು ತೋರಿಸ್ತೀನಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರಾತ್ರಿ ಪೂರ್ತಿ ನೆನೆ ಇಡಬೇಕು. ನೋಡಿರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಾಟ್ ಮುಚ್ಚಿ ಇಡ್ರಿ. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಅದಕ್ಕೆ ಒಂಚೂರು ಉಪ್ಪು ಮತ್ತು ಸೋಡಾ ಹಾಕ್ರಿ. ನೋಡಿರಿ, ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಅದಕ್ಕೆ ಒಂಚೂರು ಉಪ್ಪು ಮತ್ತು ಸೋಡಾ ಪುಡಿನ ಹಾಕಿ 1 ತಾಸು ಮತ್ತೆ ಇಡ್ರಿ. ಅದಾದಮೇಲೆ ನೋಡಿರಿ, ಈ ಥರ ಆಗಿ ಅದರ ಫರ್ಮೆಂಟೇಷನ್ ಆಗಿ ಈ ಥರ ನಿಮ್ಮ ಇಡ್ಲಿ ಹಿಟ್ಟು ರೆಡಿ ಆಗಿರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಾಗಿದೆ, ಗಟ್ಟಿನೂ ಆಗಿಲ್ಲ, ಅತ್ಲಾಗಿದ್ದು ನೀರಾಗೂ ಕೂಡ ಆಗಿಲ್ಲ. ಸೊ ಮಧ್ಯದ ಸ್ಟೇಜಲ್ಲಿ ಈ ರೀತಿ ನಿಮ್ಮ ಇಡ್ಲಿ ಬ್ಯಾಟರು ರೆಡಿ ಆಯಿತು. ಅದಾದಮೇಲೆ ಅದಕ್ಕೆ ಒಂದು ಇಡ್ಲಿ ತಾಟುಗಳನ್ನು ತಗೊಳ್ರಿ. ಇಡ್ಲಿ ತಾಟಿಗೆ ಯಾವಾಗಲೂ ಎಣ್ಣೆ ಹಚ್ಚಬೇಕು, ಇಲ್ಲ ಅಂದರೆ ನಿಮ್ಮ ಇಡ್ಲಿ ಮೇಲೆ ಏಳಲ್ಲ, ಅಂದರೆ ಅದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ, ಇಡ್ಲಿ ಎಲ್ಲ ಅದಕ್ಕೆ ಹತ್ಕೊಂಡ್ಬಿಡುತ್ತೆ. ಸೊ ನೀವು ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ, ನೀವು ಇಡ್ಲಿ ಹಾಕೋಕ್ಕಿಂತ ಮುಂಚೆ ಇಡ್ಲಿ ತಾಟುಗಳಿಗೆ ಎಣ್ಣೆ ಹಾಕ್ಕೊಳ್ರಿ. ಇದೊಂದು ಟಿಪ್ಸು ನೀವು ನೆನ್ಪಿಟ್ಕೊಳ್ರಿ. ಸೊ ಈ ರೀತಿ ಇಡ್ಲಿ ಬ್ಯಾಟರ್ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಅದಕ್ಕೆ ಎಣ್ಣೆ ತಾಟುಗಳಿಗೆಲ್ಲ ನಮ್ಮ ಮನೇಲಿ 4 ತಾಟುಗಳಿದೆ. ಹಾಗಾಗಿ ಆ 4 ತಾಟಿಗೂ ನಾನು ಈ ರೀತಿ ಎಣ್ಣೆ ಹಚ್ಕೊಡ್ತಾ ಇದ್ದೀನಿ. ಎಣ್ಣೆ ಹಚ್ಚಾದಮೇಲೆ ಎಲ್ಲ ತಾಟುಗಳಿಗೂ ಮಾಡಿರೋ ಇಡ್ಲಿ ಬ್ಯಾಟರ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಈ ಥರ ಡಬಲ್ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದ್ವಿ ಅಂದರೆ ಆ ಇಡ್ಲಿ ಕರೆಕ್ಟಾಗಿ ಆ ರೌಂಡ್ ಶೇಪಲ್ಲೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ನೀವು ಇದಕ್ಕೆ ಬೇಕಾದರೆ ಕ್ಯಾರೆಟು, ಸೊಪ್ಪು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಆ್ಯಡ್ ಮಾಡಿ ಆ ಥರ ಕೂಡ ಮಾಡ್ಬೋದು. ನಾವು ಈ ಥರ ಪ್ಲೇನ್ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಅದಕ್ಕೆ ಬೇಕಂದರೆ ಕ್ಯಾರೆಟು, ಮೆಣಸಿನ್ಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡು ಸೊಪ್ಪು ಆ ರೀತಿ ಕೂಡ ಮಾಡ್ಬೋದು. ನಾವು ಇದು ಹೋಟೆಲ್ ಶೈಲಿಯಲ್ಲಿ ತೋರಿಸಿರೋದ್ರೆ ಈ ಥರ ಪ್ಲೇನ್ ಇಡ್ಲಿ ಮಾಡ್ತಾರಲ್ಲ, ಹಾಗಾಗಿ ನಾನು ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಚಟ್ನಿ, ಸಾಂಬಾರು ಮತ್ತು ವಡದ ಜೊತೆಗೆ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಮೃದುವಾಗಿರುತ್ತಲ್ಲ ಇಡ್ಲಿ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿರಿ, ಎಲ್ಲ ತಾಟುಗಳಿಗೂ ಇಡ್ಲಿ ಹಿಟ್ಟನ್ನು ಈ ರೀತಿ ಹಾಕ್ಕೋಬೇಕು. ನೀವು ಅದಕ್ಕೆ ಏನು ಬೇಕಾದ್ರೂ ಆ್ಯಡಪ್ ಮಾಡ್ಕೋಬೋದು. ಸೊಪ್ಪುಗಳನ್ನು ಪಾಲಕ್ ಸೊಪ್ಪಿನ ಇಡ್ಲಿ ಕೂಡ ಮಾಡ್ತಾರೆ. ಆ ರೀತಿಯೂ ಕೂಡ ಎಲ್ಲ ಆದಮೇಲೆ ಬೆಳಗ್ಗೆ ನೀವು ಪಾಲಕ್ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡು ನೀವು ಈ ರೀತಿಯೂ ಕೂಡ ಮಾಡ್ಕೋಬೋದು. ನೋಡಿರಿ, ಎಲ್ಲ ತಾಟುಗಳು ನಾನು ಈ ಥರ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡೋದ್ರಿಂದ ನಮ್ಗೆ ಯಾವಾಗಲೂ ಇಡ್ಲಿ ಚೆನ್ನಾಗಿ ಅದರೊಳಗೆ ಕೂರುತ್ತೆ. ಅದಾದಮೇಲೆ ನಾವು ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಅದು ಸೀದೋಗುತ್ತೆ. ಸ್ವಲ್ಪ ಮೀಡಿಯಮ್ ಲೆಕ್ಕದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ನೋಡಿರಿ, ಈ ರೀತಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅನಿಸ್ತು, ಹಾಗಾಗಿ ಮತ್ತೆ ಇಂಚೂರು ಆ್ಯಡ್ ಮಾಡ್ತಾಯಿದ್ದೀನಿ. ಚೂರು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಆ ಇಡ್ಲಿ ತಾಟುಗಳು ಹಾಕ್ಕೊಂಡಿರ್ತೀರಲ್ಲ, ಆ ತಾಟುಗಳನ್ನ ಅದ್ರ ಮೇಲೆ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಇದೆ ನಮ್ಮದು. ಆ ರೀತಿ ನಾವು ಇಟ್ಕೊತಾ ಬರ್ತದೆ. ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಅದನ್ನು ಇಡ್ಲಿ ಹಾಕಿರೋ ತಾಟುಗಳಲ್ಲಿ ಆ ಇಡ್ಲಿನ ಈ ರೀತಿ ಹಿಡ್ಕೊತಾ ಬರಬೇಕು. ನೋಡಿರಿ, ಈ ರೀತಿ ಹಿಡ್ಕೊತಾ ಬಂದ್ವಿ. ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ, ಮಾತ್ರ ತುಂಬ ಮೃದುವಾಗಿರುತ್ತೆ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ಈ ರೀತಿ ಮಾಡಬೇಕು ಅಂತ. ನಮ್ಮದು ಕೂಡ ಫಸ್ಟ್ ಹೋಟ್ಲಿತ್ತು, ಹಾಗಾಗಿ ನಾವು ಈ ರೀತಿಯೇ ಮಾಡ್ತಿದ್ದಿದ್ದು. ಹಾಗಾಗಿ ನಮ್ಮಮ್ಮ ಈ ರೀತಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ನಿಮಗೆ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿರಿ, ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ನೀವು ಗ್ಯಾಸ್ ಮೇಲೆ ಇಡಬೇಕು. ಒಂದು 10 ನಿಮಿಷ ಅದು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ನೋಡಬೇಕು. ಚೆನ್ನಾಗಿ ಗ್ಯಾಸ್ ಮೇಲೆ ಇಡಬೇಕು. ಅದಾದಮೇಲೆ ಅದು ಬೆಂದಿದೆ ಅಂತ ಹೇಗೆ ಮಾಡಬೇಕು ಅಂದರೆ, ಕೈಯಲ್ಲಿ ಒಂಚೂರು ನೀರು ಹಚ್ಕೊಂಡು ನೀವು ಇಡ್ಲಿನ ಮುಟ್ಟು ನೋಡಿರಿ. ಆ ಇಡ್ಲಿ ಕೈಯಲ್ಲಿ ಏನಾರ ಅಂಟಿತ್ತು ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ. ಅದೇನಾರ ಅಂಟುತ್ತಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಹಾಗಾಗಿ ನಾವು ತೆಗಿಬೋದು. ನೋಡಿರಿ, ನಮ್ಮದು ಇಡ್ಲಿ ಬೆಂದಿದೆ, ಹಾಗಾಗಿ ತೆಗೆದಿದ್ದೀವಿ. ಅದನ್ನು ನೆಕ್ಸ್ಟು ಹೇಗೆ ತೆಗಿಬೇಕು ಅಂದರೆ, ಫಸ್ಟು ಸ್ಪೂನಲ್ಲಿ ಹೀಗೆ ಅಂದ್ಕೊಳ್ರಿ. ನೋಡಿರಿ, ನಾನು ಎಣ್ಣೆ ಹಚ್ಚಿರೋದ್ರಿಂದ ನನ್ನ ತಾಟಿಗೆ ಏನೇನೂ ಹತ್ಕೊಂಡಿಲ್ಲ. ಯಾವ ರೀತಿ ಇಡ್ಲಿ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿರಿ. ಅದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ನೀವು ಚಾಕುವಿಂದ ಕೂಡ ತೆಗಿಬೋದು. ಈ ಥರ ಸ್ಪೂನಲ್ಲಿ ಒಂಚೂರು ನೀರಿಗೆ ಇದು ಮಾಡಿಕೊಂಡು ಈ ಥರ ನೋಡಿರಿ, ಒಂಚೂರು ಕೂಡ ಆ ಇಡ್ಲಿ ಹಿಟ್ಟು ಅದಕ್ಕೆ ಹತ್ತಿಲ್ಲ. ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿರಿ. ಹಾಗಾಗಿ ನೀವು ಯಾವಾಗಲೂ ಕೂಡ ಎಣ್ಣೆ ಹಚ್ಚಿ ಈ ಥರ ಈ ರೀತಿ ಬಿಡಬೇಕು. ನೋಡಿರಿ, ಇಡ್ಲಿ ತಾಟ ಇರೋದಷ್ಟು ನಾವು ಈ ರೀತಿ ತೆಗಿತಾ ಇದ್ದೀವಿ. ನೋಡಿರಿ, ಈ ರೀತಿ ನಮ್ಮ ಮನೇಲಿ ಇಡ್ಲಿ ಮಾಡೋದು ಎಷ್ಟು ಸುಲಭ, ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮೃದುವಾಗಿ ಇಡ್ಲಿನ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಟ್ಟೆ. ನೋಡಿರಿ, ಎಷ್ಟು ಚೆನ್ನಾಗಿ ಇಡ್ಲಿ ತೆಗಿತಾ ಇದ್ದಾರೆ ನೋಡಿರಿ, ತೋರಿಸ್ತಾರೆ ಯಾವ ರೀತಿ ಮೃದುವಾಗಿರುತ್ತೆ ನೋಡಿರಿ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇಡ್ಲಿ, ಯಾಕಂದರೆ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿದೆ. ನನ್ನ ಚಾನಲ್ನ ಇದನ್ನು ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.